ಕೆಲವರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಸೈಕಲ್ ತಗೊಳೋದಕ್ಕೂ ಆಗಲ್ಲ, ಅಷ್ಟು ಕಷ್ಟದಲ್ಲಿ ಇರ್ತಾರೆ. ನಾವು ಇರೋ ಕಾರಲ್ಲೇ ಸನ್ ರೂಫ್ ಇಲ್ಲ, ಮೂನ್ ರೂಫ್ ಇಲ್ಲ, ABS ಇಲ್ಲ, ಏರ್ ಬ್ಯಾಗ್ಸ್ ಇಲ್ಲ. ಓ ಮೈ ಗಾಡ್. ಅಂದ್ರೆ ಆಬ್ವಿಯಸ್ಲಿ ಸೇಫ್ಟಿಗೂ ಪ್ರಿಯಾರಿಟಿ ಕೊಡ್ಬೇಕು, ಇಲ್ಲ ಅಂತಲ್ಲ. ಬಟ್ ಸೇಫ್ಟಿ ಜೊತೆಗೂ ಇನ್ನು ಏನೋ ಬೇಕು ಜನಗಳಿಗೆ. ಏನಾಗ ಗೊತ್ತಿಲ್ಲ, ಏನ್ ಇರಲ್ವೋ ಅದನ್ನೇ ಇಷ್ಟಪಡೋದು. ಪ್ರತಿ ಒಂದು ವಯಸ್ಸಲ್ಲೂ ಅಷ್ಟೇ, ನೀವು ಯಾವ್ದೇ ವಯಸ್ಸಲ್ಲಿ ನೋಡಿ, ಚಿಕ್ಕ ಮಗುವಿಂದ ಹಿಡಿದು ಆಪೋಸಿಟ್ ಮನೆಯವ್ರ ಹತ್ರ ಮಗು ಹತ್ರ ಇರುತ್ತಲ್ಲ ಗೊಂಬೆ, ಆ ಗೊಂಬೆನ ಆಸೆ ಪಡ್ತಿರತ್ತೆ. ಹಣ್ಣು ಮುದುಕೂರಾಗೋ ತನಕ ಇದೇ ಜೀವನ. ಅವ್ರನ್ನ ನೋಡಿ ಇವ್ರು ಕೊಡ್ಗೋದು, ಇವ್ರನ್ನ ನೋಡಿ ಅವ್ರು ಕೊಡ್ಗೋದು. ಸೊ ನನ್ ಸಜೆಷನ್ ಏನಂದ್ರೆ, ಜೀವನಕ್ಕೆ ಅವನ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲಪ್ಪ ಅಂತ ಕೊರಗೋದಕ್ಕೂ ಹೋಗ್ಬಿಡಿ, ನಮ್ಮ ಹತ್ರ ಇರೋದು ಅವ್ರ ಹತ್ರ ಇಲ್ಲ ಅಂತ ಬೀಗೋದಕ್ಕೂ ಹೋಗ್ಬಿಡಿ. ಯಾವ್ದು ಪರ್ಮನೆಂಟ್ ಅಲ್ಲ, ಯಾವ್ದು ಪರ್ಮನೆಂಟ್ ಅಲ್ಲ. ಎಲ್ರಿಗೂ ಗೊತ್ತಿರೋ ಸತ್ಯ ಇದು. ಹುಟ್ಟುವಾಗ ಹೆಂಗ್ ಬಂದ್ವಿ, ಸಾಯವಾಗ್ಲು ಹಂಗೆ ಹೋಗೋದು. ಏನ್ ₹1 ತಗೊಂಡ್ ಹೋಗಲ್ಲ ಗುರು. ಬಟ್ ಈ ಸತ್ಯ ಗೊತ್ತಿದ್ರು ಎಷ್ಟು ಒದ್ದಾಡ್ತೀವಲ್ವಾ. ಯಪ್ಪ 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 ಯಪ್ಪ, ಎಷ್ಟು ಆಸೆಗಳು ಗುರು ಮನುಷ್ಯಂಗೆ. ದೇವ್ರೆ, ತಪ್ಪಲ್ಲ, ಆಸೆ ಪಡ್ಬೇಕು, ಜೀವನದಲ್ಲಿ ಖುಷಿಯಾಗಿರ್ಬೇಕು. ಬಟ್ ಮುಂದೆ ಖುಷಿಯಾಗಿರ್ಬೇಕು ಅನ್ಕೊಂಡು ಇವಾಗಿರೋ ಸ್ವಲ್ಪ ಖುಷಿನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ.